ಒಂದು ಕಬ್ಬಣದ ಮಂಚ, ಆಮ್ಯಾಕೊಂದು ಮರದ ಮಂಚ. ನನ್ನ ಹೆಂಡ್ರ ಡಾಕ್ಟ್ರಪ್ಪ, ಅವಳು ಕೂರೋದಕ್ಕೆ ಒಳ್ಳೆ ಒಂದು ಕುರ್ಚಿ ಹೆಂಗಿರ್ಬೇಕು ಅಂದರೆ ಹಿಂಗೆ ಹಿಂದೆ ಹೋದ್ರೆ ಕುರ್ಚಿನ ಹಿಂದೆ ಹೋಗ್ಬೇಕು. ಆಮ್ಯಾಕೆ ಒಂದು ಟೇಬಲು, ನಮ್ಮ ಪಾರು ಕೂತ್ರೆ ಅವಳಿಗೆ ಬೆನ್ನು ಬರಬಾರ್ದು. ಈ ಮಿಕ್ಕಿರೋ ಐಟಮ್ ಎಲ್ಲ ನಾನು ಹೇಳ್ಬಿಟ್ಟು ಬಂದೀವ್ನಿ. 7 ದಿವಸದೊಳಗೆ ಎಲ್ಲ ಬಂದ್ಬಿಡ್ಬೇಕು. ನೋಡಪ್ಪ, ನನ್ನ ಹೆಂಡ್ರಿಗೆ ಇದೆಲ್ಲ ಸಪ್ಪೆ ರೈಸ್ ಅಂತ ಮಾಡ್ತೀವಿ. ಆಮ್ಯಾಕೆ ನೀನು ಹೇಳ್ಬಿಟ್ಟಿಯಾ? ಸರಿ, ಇಡ್ತೀನಿ. ಇದೇನಪ್ಪ ಮನೆಯೇ ಗೌ ಅಂತೈತೆ. ಸಂಜೆ ಆಯ್ತೈತೆ, ಕೈ ಕಾಲು ಮಕ್ಕ ತಳ್ಕೊಂಡು ದೇವ್ರಿಗಾನ ದೀಪ ಹಚ್ಚೋಣ. ಅಯ್ಯೋ, ನನ್ನ ಮಗ ಪೂಜೆ ಮಾಡ್ತಿದ್ನೇನೋ ಅನ್ಸುತ್ತೆ. ಪೂಜೆ ಮಾಡಬೇಕು ಅನ್ಸುತ್ತೆ. ನೀನು ಮಾಡು, ನಾನು ಹೋಯ್ತೀನಿ. ಮಹಾಕಾಳವನ ಮುಂದೆ ಯಾರು ದೊಡ್ಡವರಲ್ಲ ಚಿಕ್ಕವರಲ್ಲ, ನಾನು ಭೇದ ಮಾಡಬಾರ್ದು. ಏನವ ಇದು? ನನ್ನ ಮಗ ನನ್ನ ಕೈ ಹಿಡಿದು ದೀಪ ಹಚ್ಚಿದ್ನಲ್ಲ, ಏನವ ನಿನ್ಲೇಲೆ? ನಿನ್ನೆ ಕೇಳ್ತಿರೋದು ರತ್ನ, ಎಲ್ಲೋಯ್ತು ಅಪ್ಪ ಕೊಟ್ಟಿದ್ಕಿ? ಗೊತ್ತಾಯ್ತು. ಅಪ್ಪ ಅಪ್ಪ ಬಂದೆ. ಏನಮ್ಮ ಪಾರ್ವತಿ? ಅಷ್ಟೆಲ್ಲ ಸ್ವೀಟಾಗಿ ಮಾತಾಡೋದೇನು ಬೇಡ. ರತ್ನಂಗೆ ಕೊಟ್ಟಿದ್ದು ಕೀ ಗೊಂಚಲಲ್ಲಿ ಹೇಳಿ. ಅದು ಓಹ್, ಗೊತ್ತಾಯ್ತು ಬಿಡಿ. ನೆನ್ನೆ ಊರ್ ಜನ ಎಲ್ಲ ಇದ್ರು, ಅವ್ರ ಮುಂದೆ ಒಳ್ಳೆಯವನಾಗೋದಕ್ಕೋಸ್ಕರ ಕೀ ಕೊಟ್ಟು ಇವತ್ತು ಯಾರು ಇಲ್ಲ ಅಂತ ವಾಪಸ್ ಇಸ್ಕೊಂಡಿದ್ದೀರಾ? ಅದಕ್ಕೆ ಅವ್ರ ತಂದೆ ಹತ್ರ ಇಷ್ಟು ನಿಷ್ಠೂರವಾಗಿ ಮಾತಾಡ್ತಾಳಲ್ಲ, ಹಾಗಿದ್ರೆ ಮಾವನ ಬುದ್ಧಿ ಬಗ್ಗೆ ಅದಕ್ಕೆ ಗೊತ್ತಿರ್ಬೋದಾ? ಯಾರೇನೋ ಮಾತಾಡ್ತಾನೆ ಇಲ್ವಲ್ಲ? ಹಾ, ಏ ಅಣ್ಣ, ಏನೋ ಇದು ಕೀ ಎಲ್ಲೋ? ಅದು ಪಾರು, ಅದೇ ಕಿರಿ, ನನ್ನ ಮಾವಯ್ಯ ಎಲ್ರ ಮುಂದೆ ಕೊಟ್ರಲ್ಲ, ಅದಕ್ಕೆ. ಅದು ಕೀನ ಸೊಂಟಕ್ಕೆ ಸಿಗಾಕ್ಸ್ಕೊಂಡು ಓಡಾಡೋದು ತುಂಬ ಹಿಂಸೆ, ಅದಕ್ಕೆ ರೂಮಲ್ಲಿ ಇಟ್ಟಿದ್ದೀನಿ. ಮತ್ತೆ ಸುಮ್ಮನೆ ಮಾವಯ್ಯನ ಮೇಲೆ ನೀನು ತಪ್ಪಾಗಿ ಮಾತಾಡ್ಬೇಡ. ಅವರು ಬಲ್ಗೈ ಕೊಟ್ಟಿರೋದನ್ನ ಎಡ್ಗೈ ಗೊತ್ತಾಗಕ್ಕೆ ಬಿಡಲ್ಲ ಅಂಥವ್ರು. ಇದೇನಪ್ಪ, ಮೊದಲನೇ ದಿನನೇ ನಮ್ಮ ರತ್ನನ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀರಾ? ಸೂಪರ್ ನೀವು. ಆದರೆ ನಮ್ಮ ರತ್ನ ಮಾಮೂಲಿ ಹುಡುಗಿ ಅಲ್ಲ, ಮಾರಿಗುಡಿ ಶಿವಣ್ಣನ ತಂಗಿ, ಅದರಲ್ಲೂ ಟೀಚರು. ತಪ್ಪು ಮಾಡಿದ್ರೆ ರೆಡ್ಡಿಂಗ್ ಕಲ್ ಮಾರ್ಕ್ ಮಾಡಿ 4 ಸರ್ಜೋಗಿ ಬಿಡ್ತಾ ಇರ್ತಾಳೆ ಮಕ್ಕಳಿಗೆ. ಅದಕ್ಕೆ ಸುಮ್ಮನೆ ರತ್ನ, ನಿಮಗೆ ಅವೆಲ್ಲ ಗೊತ್ತಾಗಲ್ಲ. ನಮ್ಮ ಹುಡುಗಿ ಬಗ್ಗೆ ನಾವು ಬಿಲ್ಡಪ್ ಕೊಡದೆ ಇನ್ಯಾರು ಕೊಡ್ತಾರೆ? ಅದರಲ್ಲೂ ನಿಮ್ಮ ಮಾವಂಗೆ ನೀನು ಮುದ್ದಿನ ಸೊಸೆ ಅಲ್ವಪ್ಪ? ಇಲ್ಲಿ ಪರವಾಗಿಲ್ಲ, ನಾನು ಸುಮ್ಮನೆ ಚೆಕ್ ಮಾಡ್ತಿದ್ದೆ ಅಷ್ಟೆ. ಹೆಂಗೋ ನಿನ್ನ ಇವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರಲ್ಲ, ಅಷ್ಟೇ ಸಾಕು. ಸರಿ ಬಾ, ಮನೆ ತೋರಿಸು ಬಾ. ಟೀಚರ್ ಕೋಲ್ ಹಿಡಿದು ಬುದ್ಧಿ ಕಲಿಸ್ತಾಳಂತೆ ನಮಗೆ. ಆ ಕೋಲ್ನೇ ಮುರಿದು ಮೂಲೆಗೆ ಎಸ್ತಿದ್ದೀವಿ ಅಂತ ಗೊತ್ತಿಲ್ಲ ಪಾಪ ಪಾರ್ವತಿಗೆ. ನರಿನ ಹಿಡಿಯೋದಕ್ಕೆ ಮರಿ ಕಳಿಸೋದಕ್ಕೆ ಪರವಾಗಿಲ್ಲ, ಆದರೆ ಆನೇನು ಹಿಡಿಯೋದಕ್ಕೆ ಆಮೇನು ಕಳಿಸಿದ್ರೆ ಆಗುತ್ತಾ? ಪಾಪ ನನ್ನ ಮಗ ಯಾವತ್ತೂ ಹಿಂಗೆ ಒಬ್ಬನೇ ಕುಂತವನಲ್ಲ. ಪಾಪ
ಎಷ್ಟು ಬೇಸರ ಮಾಡ್ಕೋತಾನೋ ಏನೋ. ಈ ಬೂತ್ ಬಂಗ್ಲೆಲಾದ್ರೂ ಒಂದು 4 ಪೀಡೆ ಪಿಸಾಚಿಗಳಿರ್ತವೆ. ಆದರೆ ಇಲ್ಲಿ ನಮ್ಮ ಪಾರು ಜೊತೆ ನನ್ನ ಬಾಯಿ ನೋವು ಹೊಂಟೋಗ್ಬಿಡ್ತು. ನಮ್ಮ ಈ ಕ್ವಾರ್ಟ್ರಪ್ಪ ಏನಾದರೂ ಬಂದಿದ್ದರೆ ಒಂದು 4 ಮಾತಾಡ್ಕೊಂಡು ಕಾಲ ಕಳಿಬೋದಿತ್ತು. ಅಂಗಡಿ ಹೊಂಟೋಗ್ಬಿಡೋಣ. ಅಯ್ಯೋ, ಅಂಗಡಿ ಬೀಗ ನಾನು ಗೋಡಂಬಿ ಕೈ ಕೊಟ್ಟನಲ್ಲ, ಗೋಡಂಬಿಗೆ ಫೋನ್ ಮಾಡಮ್ಮ. ಅರೆ ಶಿವಣ್ಣ ಫೋನ್ ಮಾಡ್ತಾರೆ. ಅಣ್ಣ ಹೇಳೋಣ. ಎಲ್ಲಿದ್ದೆಲ್ಲ? ನಾನು ಹೊಸಿ ಪೇಟೆ ಕಡೆ ಬಂದಿದ್ದೀನಿ. ಹಂಗಾರೆ ಈ ಅಂಗಡಿ ಬೀಗದ ಕೈ ಎಲ್ಲಲ್ಲ? ಬೀಗದ ಕೈ ನನ್ನ ಉಡ್ದಾರಕ್ಕೆ ಗಟ್ಟಿಯಾಗಿ ಕಟ್ಕೊಂಡಿವ್ನಿ. ಯಾಕಣ್ಣ, ಕೀ ಬೇಕಾಗಿತ್ತಾ? ಬ್ಯಾಡ ಕಣಪ್ಪ, ಯಾಕೆ ಬ್ಯಾಡ. ಅಲ್ಲ, ನೀನು ಪ್ಯಾಟೆಗೆ ಹೋಗಿದ್ಯಲ್ಲ, ಅಲ್ಲಿ ಯಾವುದಾದ್ರೂ ಹುಣಸೆ ಮರ ಸಿಕ್ಕರೆ ಅದ್ರ ಮ್ಯಾಕ್ ಹತ್ಬಿಟ್ಟು ನೀನು ಉಡ್ದಾರ ಐತಲ್ಲ ಅದನ್ನ ನಿನ್ನ ಕುತ್ತಿಗೆಗೆ ಹಾಕೊಂಡು ಹಂಗೆ ನೇತು ಹಾಕೊಂಬಿಡು. ಮಡಗ್ಲಪ್ಪನ ಏನು ಮಾಡಮ್ಮ, ಬಾಯಿ ನಿಶಬ್ದಕ್ಕೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ನಂಗೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತೈತೆ. ಕೆಲಸ ಮಾಡಮ್ಮ, ಜಗ್ಲಿಗೆ ಹೋಗಿ ಕೂತ್ಕೊಳ್ಳಮ್ಮ. ಒಂದು 4 ಜನ ಸಿಕ್ಕರೆ ಹಂಗಾದ್ರೂ ಬಾಯಿ ಆಡ್ಸಮ್ಮ. ಅವ್ವ ಮಕ್ಕಳವ, ಇವತ್ತು ನಾನು ನನ್ನ ಮಗ ಸೇರಿ ನಿಂಗೆ ದೀಪ ಹಚ್ಚಿದ್ದೀವಿ. ಹಂಗೆ ನೀನು ಮಾಡಿದೆ. ಆದರೆ ನನ್ನ ಮಗ ಹಿಂಗೆ ಯಾರು ಮಾತಾಡೋಕ್ಕಿಲ್ಲ ಅಂತ ಬೇಸರ ಮಾಡ್ಕೊಂಡವನೆ. ನಾನೇನಾದರೂ ಮಾತಾಡೋಣ ಅಂದರೆ ವಾಪ ಏನಾದರೂ ಮಾಡಿ ನನ್ನ ಮಗ ನನ್ನ ಅವ್ವ ಅಂತ ಕರಿಬೇಕು. ಹಂಗೆ ಮಾಡವ, ಅದಕ್ಕೊಂದು ದಾರಿ ತೋರ್ಸವ. ರತ್ನ, ನಿನಗೆ ಮನೆ ಪಕ್ಕ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನು ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ. ದಿನ ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತ ಸುಮ್ಮನಿರಲ್ಲ, ಅಥವಾ ಅದೇನೇ ಗೊತ್ತಿದ್ರೂ ನೀನು ಎದುರಿಸ್ತೀಯ ಅಂತ ನಾನು ಬಿಟ್ಬಿಡಲ್ಲ, ಗೊತ್ತಾಗ್ತಿಲ್ಲ. ಆದರೆ ಒಂದು ಹೆಣ್ಣಿಗೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ ತಕ್ಷಣ ಏನೇನೋ ಬದಲಾವಣೆ ಮಾಡಬೇಕು ಅಂತ ಅನಿಸುತ್ತೆ. ಮನೆಗೆ ಏನೇನೋ ಹೊಸ ವಸ್ತುಗಳು ತರಬೇಕು ಅನಿಸುತ್ತೆ. ನಾನೇನೋ ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ಇನ್ನೇನೋ ಆಸೆ ಇರುತ್ತೆ. ಆ ಥರ ನೀನೇನಾದರೂ ಅಂದ್ಕೊಂಡಿದ್ರೆ ಆರಾಮಾಗಿ ಮಾಡು. ನಿಂಗೇನಾದ್ರು ಹೆಲ್ಪ್ ಬೇಕಿತ್ತು ಅಂದರೆ ನನಗೆ ಕೇಳು, ಆಯಿತಾ? ಹಲೋ ರತ್ನ ಮೇಡಮ್, ನಿನ್ನ ಹತ್ರನೇ ನಾನು ಮಾತಾಡ್ತಿರೋದು. ಎಲ್ಲಿ ಕಳ್ದೋಗಿದ್ದೀರಾ? ಓ, ಪರ್ಶು ಕಾಣಿಸ್ತಿಲ್ಲ ಅಂತನಾ? ಅಯ್ಯೋ, ಅದಕ್ಕೆ ಹಾಗೆಲ್ಲ ಏನೂ ಅಲ್ಲ. ಏಯ್ ಬಾರೋ ಇಲ್ಲಿ ಬಾ. ನಮ್ಮ ಮನೆ ದೀಪ